ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಬಳ್ಳಾರಿ ಚಲೋವನ್ನು ಹಮ್ಮಿಕೊಂಡಿದೆ. ನಾಗೇಂದ್ರ ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಪಾದಯಾತ್ರೆಯ ಪೋಸ್ಟರ್ ಹಾಗೆ ರೂಟ್ ಮ್ಯಾಪ್ ಅನ್ನು ರಿಲೀಸ್ ಮಾಡಿದೆ ಬಿಜೆಪಿ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆರೋಪ ಎದುರಿಸ್ತಾ ಇರುವಂತಹ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಈಗ ಬಳ್ಳಾರಿ ಚಲೋ ಹಮ್ಮಿಕೊಂಡಿದೆ. ನಾಗೇಂದ್ರ ರಾಜೀನಾಮೆಯನ್ನ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಪಾದಯಾತ್ರೆಯ ಪೋಸ್ಟರ್ ಹಾಗೆ ರೂಟ್ ಮ್ಯಾಪ್ ಅನ್ನ ರಿಲೀಸ್ ಮಾಡಿದೆ ಬಿಜೆಪಿ. ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಈಗ ರಾಯಚೂರಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿ ಬಳ್ಳಾರಿಯಲ್ಲಿ ಸಮಾರೋಪ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟದ ಪಾದಯಾತ್ರೆ ಮುಂದುವರೆದಿರುವಂತದ್ದು. 10 ದಿನಗಳ ಕಾಲ ಪಾದಯಾತ್ರೆ ಮಾಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿರುವಂತದ್ದು. ನೋಡಿ, ರಾಯಚೂರು ಟು ಬಳ್ಳಾರಿ 170 ಕಿಲೋಮೀಟರ್ ಇರುವಂತದ್ದು. 170 ಕಿಲೋಮೀಟರ್ ಪಾದಯಾತ್ರೆಯನ್ನ ಸದ್ಯ ಬಿಜೆಪಿ ಮಾಡ್ತಾ ಇದೆ. ಸೊ ನಾವು ಗಮನಿಸಬಹುದು, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ನಾಗೇಂದ್ರ. ಸೊ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಕೆಳಗಿಳಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರು ಅವರನ್ನ ಮತ್ತೆ ಆರಿಸ್ಕೊಂಡಿದ್ದಾರೆ. ಯಾಕೆ ಬೇಕಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಇದೇ ತರದ ಹಗರಣಗಳನ್ನ ಮಾಡಿ ಹೈಕಮಾಂಡ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡನ್ನ ತಲುಪಿಸೋದಕ್ಕ ಮತ್ತೆ ಇಂಥವ್ರನ್ನ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಸದ್ಯ ಗುಡುಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪಾದಯಾತ್ರೆ ಎಲ್ಲಿಂದ ಎಲ್ಲಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಲಿಂಗಸಗೂರು ಕ್ಷೇತ್ರದ ಗುರುಗುಂಟದಿಂದ ಸೆಪ್ಟೆಂಬರ್ 1ಕ್ಕೆ ಈ ಪಾದಯಾತ್ರೆ ಆರಂಭ ಆಗುತ್ತೆ. ನೋಡಿ, ಗುರುಗುಂಟ 21 ಕಿಲೋಮೀಟರ್ ಇರುವಂತದ್ದು, ಲಿಂಗಸಗೂರು 30 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಈ ಮಸ್ಕಿ ಅದರ ಮಧ್ಯದಲ್ಲಿ 30 ಕಿಲೋಮೀಟರ್ ಇರುತ್ತೆ. ಹಾಗೆ ಸಿಂಧನೂರು 31 ಕಿಲೋಮೀಟರ್, ಶಿರಗುಪ್ಪ 11 ಕಿಲೋಮೀಟರ್, ಇಷ್ಟು ಪಾದಯಾತ್ರೆಯನ್ನ ಮಾಡ್ತಾರೆ. ಹಾಗೆ ತೆಕ್ಕಲಕೋಟೆ 20 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಹಾಗೆ ಸಿಂದಗೇರಿ 27 ಕಿಲೋಮೀಟರ್. ಸೊ ಬಳ್ಳಾರಿ ತನಕ ಈ ಪಾದಯಾತ್ರೆಯನ್ನ ಸದ್ಯ ಬಿಜೆಪಿ ಅಂದ್ರೆ ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸದ್ಯ ತನ್ನ ಪ್ಲಾನ್ ಹಾಗೆ ರೋಡ್ ಮ್ಯಾಪ್ ಅಲ್ಲಿ ತೋರಿಸಿರುವಂತದ್ದು. ಅಂದ್ರೆ ಗುರುಗುಂಟ 21 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ. ಹಾಗೆ ಲಿಂಗಸಗೂರು 30 ಕಿಲೋಮೀಟರ್ ಅವತ್ತು ಪಾದಯಾತ್ರೆಯನ್ನ ಮಾಡಿರುವಂತದ್ದು. ಹಾಗೆ ಮಸ್ಕಿ, ಸಿಂಧನೂರು 30-31 ಕಿಲೋಮೀಟರ್ ಪಾದಯಾತ್ರೆಯನ್ನ ಬಿಜೆಪಿ ಮಾಡುತ್ತೆ. ಶಿರಗುಪ್ಪ ಕೂಡ 11 ಕಿಲೋಮೀಟರ್ ಅಲ್ಲಿ ಪಾದಯಾತ್ರೆ ಮಾಡ್ತಾರೆ. ತೆಕ್ಕಲಕೋಟೆ 20 ಕಿಲೋಮೀಟರ್, ಹಾಗೆ ಸಿಂದಗೇರಿ 27 ಕಿಲೋಮೀಟರ್ ಬಳ್ಳಾರಿ ತನಕ ಈ ಪಾದಯಾತ್ರೆಯನ್ನ ಸದ್ಯ ರೋಡ್ ಮ್ಯಾಪ್ ಬಿಜೆಪಿ ರಿಲೀಸ್ ಮಾಡಿರುವಂತದ್ದು. ಹಾಗಾದ್ರೆ ಬಿಜೆಪಿ ಪಾದಯಾತ್ರೆಗೆ ಕಾರಣಗಳೇನೇನಿರ್ಬೋದು, ಯಾಕೆ ಹಮ್ಮಿಕೊಂಡಿದೆ? ಕೇವಲ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಪ್ರಸ್ತಾವನೆ ಒಂದೇನಾ, ಅಥವಾ ಬೇರೆ ಯಾವ್ಯಾವ ಆಯಾಮದಲ್ಲಿ ಕೇಂದ್ರ ಸರ್ಕಾರದ ಈಗ ಒಂದು ಪರ್ಮಿಷನ್ ಅನ್ನು ಕೇಳ್ಬಿಟ್ಟು ವಿಚಾರಣೆ ನಡೆಸ್ತಾ ಇದೆಯಲ್ಲ, ಈಗ ರಾಜ್ಯ ಸರ್ಕಾರದ ವಿರುದ್ಧ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಪಾದಯಾತ್ರೆ ಮಾಡೋದಕ್ಕೆ ಸದ್ಯ ಬಿಜೆಪಿ ಮುಂದಾಗಿದೆ? ನೋಡಿ, ಕಾರಣ ಒಂದು ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸೋಕೆ ಈಗ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಕೇವಲ ನಾಗೇಂದ್ರ ಅವರ ವಿಚಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಅಂದ್ರೆ ನೋಡಿ, ನೂತನ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 3 ತಿಂಗಳು ಆದ್ಮೇಲೆ, ಅಂದ್ರೆ ಅಲ್ಲಿ ತನಕ ರಾಜ್ಯದಲ್ಲಿ ಯಾವ ಅಭಿವೃದ್ಧಿಗಳು ಇಲ್ವಾ, ಜನ ಬರ ಅಂತೇಳಿ ಸಾಯ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಆ ಬರಪೀಡಿತ ಜಿಲ್ಲೆಗಳಿಗೆ ಏನಾದ್ರೂ ಹೋಗಿ ಸೊಲ್ಯೂಷನ್ ಕೊಟ್ರ? ಯಾವುದೂ ಇಲ್ಲ. ಈ ರಾಜ್ಯ ಸರ್ಕಾರದ ಒಂದೊಂದೇ ವೈಫಲ್ಯವನ್ನ ಜನರಿಗೆ ತಿಳಿಸೋಕೆ ಒಂದು. ಹಾಗೆ ಕಾರಣ 2, ಈ ಎರಡನೇ ಕಾರಣ ನಾವು ನೋಡ್ತಾ ಹೋಗೋದಾದ್ರೆ, ಜನರ ಸಮಸ್ಯೆ ಚರ್ಚೆಗೆ ಅವಕಾಶ ನೀಡಿದೆ, ಅನ್ಯಾಯ ಮಾಡಿದೆ. ಬಹಳಷ್ಟು ಸಮಸ್ಯೆ ಇದೆ. ಜನರ ಸಮಸ್ಯೆಗಳನ್ನ ಕೇಳ್ತಾ ಹೋದ್ರೆ ಸರ್ಕಾರಕ್ಕೆ ಇರುವಂತದ್ದು ಇನ್ನೆರಡು ವರ್ಷ IS ಅಲ್ಲ, 2 ವರ್ಷನೂ ಸಾಕಾಗಲ್ಲ. ಒಂದು ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಬರದ ನಾಡು ವಿಚಾರ ಆಗಿರ್ಬೋದು, ಜೊತೆಗೆ ಅಭಿವೃದ್ಧಿಗಳಾಗಿಲ್ಲ, ರೋಡ್ ಕಿತ್ತೆದ್ದು ಹೋಗ್ಬಿಟ್ಟಿದೆ. ಸೊ ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚೆಚ್ಚು ಬ್ಯಾಂಕ್ಗಳ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಅಲ್ಲಿನ ನೀರು, ಗ್ರಾಮ ಪಂಚಾಯತ್ ಎಲ್ಲ ವಿಚಾರದಲ್ಲೂ ಕೂಡ ಜನರ ಸಮಸ್ಯೆ ಇದೆ. ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ. ಹಾಗೆ
JDS ನಿಂದಲೂ ಕೂಡ ಪಾದಯಾತ್ರೆಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈ ದೋಸ್ತಿ ಸರ್ಕಾರ ಈಗ ಏನಿ ಪಾದಯಾತ್ರೆಗೆ ಬೆಂಬಲ ಕೊಟ್ಟಿದೆಯಲ್ಲ, ಇದರಲ್ಲಿ JDS ಕೂಡ ಆಡ್ ಆನ್ ಆಗಿದೆ. ಸೊ ಅವರು ಕೂಡ ಈಗ JDS ಯಾಕೆ ಮಧ್ಯೆ ಬಂತು ಅಂತ ಅಂದ್ರೆ ಅವರು ಇರುವ ನಿಲುವು ಒಂದೇ, ಬಿಡದಿ ಟೌನ್ಶಿಪ್ ಅನ್ನ JDS ಬಿಡೋದೇ ಇಲ್ಲ, ನಾವು ಬೇಡ ಅಂತ ಅಂದ್ರು. ಕನ್ನಡಿಗರ ವಿರೋಧದ ಮಧ್ಯೆ, ಬಿಡದಿ ರೈತರ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತಿರಲ್ಲ. ಸೊ ಈ ವಿಚಾರವನ್ನು ಸದ್ಯ ಎತ್ತಿ ಇಟ್ಟಿರುವಂತದ್ದು ಪಾದಯಾತ್ರೆಯ ಒಂದು ವಿಚಾರವಾಗಿ. ಮತ್ತೊಂದು ಕಡೆಗೆ ಇನ್ನೂ ಕೂಡ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಹೌದು, ಇದು 100% ನಿಜ. ಇನ್ನು ನೂತನ ಸಚಿವರಿಗೆ ಪ್ರಮಾಣ ವಚನ ವಹಿಸಿದ್ದಾರೆ, ಒಂದೊಂದು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೀನಿಯರ್ಸ್ ಇನ್ನೂ ಬೇಜಾರಲ್ಲಿದ್ದಾರೆ, ಅಸಮಾಧಾನದಲ್ಲಿದ್ದಾರೆ. ಈಗ ಹಿರಿಯರಾಗಿರುವಂತ HK ಪಾಟೀಲ್ ಆಗಿರ್ಬೋದು, ಹಾಗೆ ಮತ್ತೊಂದು ಕಡೆಗೆ ಕೃಷ್ಣಪ್ಪ ಅವರಾಗಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಮತ್ತೊಂದು ಕಡೆಗೆ ಮಹದೇವಪ್ಪ ಆಗಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಇನ್ನೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ. ಅವರು ಕೂಡ ಅಸಮಾಧಾನಿತರಾಗಿದ್ದಾರೆ. ಮತ್ತೊಂದು ಕಡೆಗೆ ಸರ್ಕಾರ ಟೇಕ್ ಆಫೇ ಆಗಿಲ್ಲ. ಈಗ ಪ್ರಮಾಣ ವಚನ ಸ್ವೀಕರಿಸಿದಂತ ಸಚಿವರು ಎಷ್ಟು ಜನ ಅವರವರ ಊರಿಗೆ ಹೋಗ್ಬಿಟ್ಟು ಕೆಲಸಗಳನ್ನ ಶುರು ಮಾಡಿದ್ದಾರೆ, ಹೋಗ್ಲಿ ಅವ್ರಿಗೆ ಕೊಟ್ಟಿರುವಂತ ಖಾತೆಯಲ್ಲಿ ಎಷ್ಟು ಕೆಲಸ ಶುರು ಮಾಡಿದ್ದಾರೆ, ಎಷ್ಟು % ಕೆಲಸ ಆಗಿದೆ. ಸೊ ಹಾಗಾಗಿ ಈ ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ ಬಿಜೆಪಿ. ಮತ್ತೊಂದು ಕಡೆಗೆ ರಿಯಲ್ ಎಸ್ಟೇಟ್ ಕಡೆಗೆ ಮಾತ್ರ ಸಿಎಂ ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದು ಕೂಡ ಹೌದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಇದ್ದಾಗ, ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಾಗ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಹೋಗ್ಲಿ ಈಗ ರಿಯಲ್ ಎಸ್ಟೇಟ್ ಕಡೆಗೆ ಒಲವು ಅಂತ ಅಂದ್ರೆ ಎಲ್ಲ ಆದಾಯ ಸಿಗುತ್ತೆ, ಎಲ್ಲ ಹೆಚ್ಚಾಗಿ ಇನ್ಕಮ್ ಬರುತ್ತೆ, ಎಲ್ಲಿ ದುಡ್ಡು ಹೆಚ್ಚಾಗಿ ಎತ್ತಬಹುದು, ಆ ವಿಚಾರಕ್ಕೆ ಮಾತ್ರ ಮುಖ್ಯಮಂತ್ರಿಗಳು ಹೆಚ್ಚು ಆಸಕ್ತಿ ತೋರಿಸ್ತಿದ್ದಾರೆ ವಿನಃ ಬೇರೆ ಯಾವುದೇ ವಿಚಾರಗಳಲ್ಲೂ ಕೂಡ ಮುಖ್ಯಮಂತ್ರಿಯವರು ತಮ್ಮ ಆಲೋಚನೆಯನ್ನು ಕೂಡ ಮಾಡ್ತಾ ಇಲ್ಲ. ಇದು ಒಂದು. ಮತ್ತೊಂದು ಕಡೆಗೆ ಬಿಗಿಪಟ್ಟು ವಿಧಾನಸೌಧದಲ್ಲಿ ಅಸೆಂಬ್ಲಿ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಸರ್ಕಾರ ವಿಧಾನಸೌಧದೊಳಗೆ ಧ್ವನಿಗೂಡಿಸ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು, ಅಸೆಂಬ್ಲಿಯನ್ನ ಮತ್ತೆ ಮತ್ತೆ ಮುಂದಕ್ಕೆ ಹಾಕ್ತಾ ಇರುವಂತ ಕಾರಣ ಒಂದೇ, ಅದು ವಾಲ್ಮೀಕಿ ಹಗರಣ. ಸೊ ಈ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕು. ನಾಗೇಂದ್ರ ರಾಜೀನಾಮೆಯನ್ನ ಕೊಡೋ ಹಂಗೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮುಖ್ಯಮಂತ್ರಿಯವರು ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ಕೂಡ ಬಿಜೆಪಿಯ ಪಟ್ಟು. ಸೊ ಇಷ್ಟು ವಿಚಾರಗಳನ್ನ ಇಟ್ಕೊಂಡು ಈಗ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿದೆ.